ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓ ಮೈ ಗಾಡ್. ಅದ್ಭುತವಾಗಿದೆ. ಅಷ್ಟು ಚೆನ್ನಾಗಿದೆಯಾ? ಸಖತ್ತಾಗಿದೆ. ಇದು ಸ್ಪೆಷಲ್ ಅಂತ ಯಾಕೆ ಅನಿಸ್ತಾ ಇದೆ ಗೊತ್ತಾ? ನಿಮ್ಮ ಕೈಯಾರ ನೀವೇ ಕಾಫಿ ಕೊಟ್ಟಿರೋದ್ರಿಂದ. ಇಷ್ಟು ವರ್ಷ ನಿಮ್ಮ ಕೈ ಕಾಫಿನ ಬಹಳ ಮಿಸ್ ಮಾಡ್ಕೋತಾ ಇದ್ದೆ ನಾನು. ನಿಜವಾಗ್ಲೂ? ಅರೆ, ನಾನು ಯಾಕ್ರಿ ಸುಳ್ಳು ಹೇಳಿ? ಕಾಫಿ ಮೇಲಾಣೆಗೂ ಸತ್ಯ. ನಿಮ್ಮನ್ನ, ನಿಮ್ಮ ಕಾಫಿನ, ನಿಮಗೆ ರಿಲೇಟೆಡ್ ಪ್ರತಿಯೊಂದನ್ನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೆ. ನೀವು ನನ್ನ ಜೀವನದ ಫ್ಲೇವರ್. ಬಟರ್ಸ್ಕಾಚ್ ಫ್ಲೇವರ್. ಕರೆಕ್ಟ್, ಬಟರ್ಸ್ಕಾಚ್ ಫ್ಲೇವರ್. ನೀವು ನನ್ನ ಲೈಫಲ್ಲಿ ಚಾಕ್ಲೇಟ್ ಫ್ಲೇವರ್ ತಂದ ಹಾಗೆ. ನಾವು ವಟಾರಕ್ಕೆ ಬಂದಮೇಲೆ ನೀವು ಮೊದಲನೇ ದಿನ ಕಾಫಿ ಮಾಡಿಕೊಟ್ರಲ್ಲ, 5 ವರ್ಷ ಆದಮೇಲೆ ನಾನು ಫಸ್ಟ್ ಟೈಮ್ ಕಾಫಿ ಕುಡಿದೆ. ಕಾಫಿ ಕುಡಿಯೋದು ರೂಢಿ ಆಗಿರಲಿಲ್ಲ. ನನಗದೊಂಥರ ಇಮೋಷನ್ ಥರ ಇತ್ತು. ನಿಮ್ಮ ಜೊತೆ ಮಾತಾಡ್ತಾ ಕಾಫಿ ಕುಡಿಯೋದಿತ್ತಲ್ಲ, ಆ ಫೀಲಿಂಗ್ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಆದರೆ ನಾನು ತುಂಬಾ ಮಿಸ್ ಮಾಡ್ಕೊಂಡೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನನಗೆ ನಿಮ್ಮ ಕೈ ರುಚಿ ಕಾಫಿ ಮಿಸ್ ಆಗಬಾರ್ದು ಅಂತ ನಾನು ಕಾಫಿ ಮಾಡೋದನ್ನು ಕಲಿತೆ. ನನಗೆ ನೀವು ನನ್ನ ಕಾಫಿ ಮಾಡ್ಕೊಡ್ತಾ ಇದ್ರಲ್ಲ, ಅದರ ರುಚಿ ನಾಲ್ಗೆಲಿತ್ತು, ಮನಸ್ಸಿನಲ್ಲಿತ್ತು. ಅದರ ಆಧಾರದ ಮೇಲೆ ನಾನು ಕಾಫಿ ಮಾಡೋದನ್ನು ಕಲ್ತಿದ್ದು. ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಕಾಫಿ ಮಾಡೋಕ್ಕೆ ಬರಲ್ಲ, ಬಟ್ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆಲ್ಲ ಏನಿಲ್ಲ, ನೀವು ತುಂಬ ಒಳ್ಳೆ ಕಾಫಿ ಮಾಡ್ತೀರಿ. ಓಹ್, ಥ್ಯಾಂಕ್ ಯು. ಸರಿ, ನಾನು ಅಪ್ಪನ ಎಬ್ಬಿಸ್ತೇನೆ. ಅವನು ನೆಪ್ಸೋಕೆ ಹೋಗ್ಬೇಡಿ. ಅವನು ಎದಳಲ್ಲ. ಅವನು ಎದೊಳ್ಬೇಕಂದ್ರೆ ಮಲ್ಲಿ ಬರಬೇಕು. ಮಲ್ಲಿ ಬಂದ್ರೇನೆ ಅವನು ಎದೊಳೋದು. ಮಲ್ಲಿ ಒಂಥರ ಅಲಾರಾಮ್ ಇದ್ದಂಗೆ ಅವನಿಗೆ. ಮಲ್ಲಿ ಬಂದು ಎಬ್ಬರಿಸಿದ್ರೇನೆ ಅವನು ಎದೊಳೋದು. ಇಲ್ಲ ಜಪ್ಪಯ್ಯ ಅಂದ್ರೂ ಅವನು ಎದೊಳಲ್ಲ. ಈ ಮಿಂಚುನು ಅಷ್ಟೇನೆ, ನಾನು ಎಬ್ಸಿದ್ರೆ ಎದ್ದೇಳೋದು. ಅದೊಂಥರ ಹಾಗೇನೆ, ಫ್ರೀಕ್ವೆನ್ಸಿ ಒಂಥರ ಸೆಟ್ ಆಗಿಬಿಟ್ರೆ ಅದನ್ನು ಚೇಂಜ್ ಮಾಡೋದು ತುಂಬಾ ಕಷ್ಟ. ನೋಡಿ, ಈಗ ಅಪ್ಪು ಒಂದಷ್ಟು ವಿಷಯದಲ್ಲಿ ತುಂಬಾ ಹಠ ಮಾಡ್ತಾನೆ. ಇದು ಹೀಗೇ ಇರಬೇಕು, ಹಾಗೇ ಇರಬೇಕು. ಒಂಚೂರು ಆ ಕಡೆ ಈ ಕಡೆ ಆಗಂಗಿಲ್ಲ, ಕೋಪ ಮಾಡ್ಕೊಂಡ್ಬಿಡ್ತಾನೆ.